ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮಾಲ ಮಾತಾಡ್ತಾ ಇರೋದು. ತುಂಬ ದಿವಸದಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಭಾವಿಸ್ತೀನಿ. ನಾನು ಚೆನ್ನಾಗಿದ್ದೀನಿ. ತುಂಬ ಬ್ಯುಸಿ ಇರೋದ್ರಿಂದ ಬ್ಲಾಗ್ಸ್ ಹಾಕಿಲ್ಲ. ನಾನು ಹಾಕಿರೋ ಸ್ಯಾರಿ ಕ್ರೋಶ ಬೇಬಿ ಕುಚ್ಚು ಡಿಸೈನ್ಸ್ ನೋಡ್ತಾ ಇರ್ಬೋದು. ತುಂಬ ಬ್ಯುಸಿ ಇದ್ದೆ, ಮದುವೆ ಸೀಸನ್ ಆಗಿರೋದ್ರಿಂದ ತುಂಬ ಸ್ಯಾರೀಸ್ ಬರ್ತಾಯಿತ್ತು, ಹಾಗಾಗಿ ನಾನು ಕೂಡ ಬ್ಯುಸಿಯಾಗಿದ್ದೆ. ಮನೆಯಲ್ಲೇ ನಾನು ವರ್ಕ್ ಮಾಡೋಂಥ ಕೆಲಸ ಇದು. ಬ್ರೈಡಲ್ ಸ್ಯಾರಿ ಕ್ರೋಶ ಇದು ತುಂಬ ಚೆನ್ನಾಗಿತ್ತು. ಡಿಸೈನ್ಸ್ ಮಾತ್ರ ಮದುವೆ ಹೆಣ್ಣಿಗೆ ರಿಸೆಪ್ಷನ್ಗೆ ಇದೆಲ್ಲ ನಾರ್ಮಲಾಗಿ ಬೇಬಿ ಕುಚ್ಚು ಸಿಂಪಲಾಗಿ ಬೀಡ್ಸ್ ಕುಚ್ಚು ಹಾಕ್ತಾಯಿದ್ದೀನಿ. ನಮ್ಮ ಕಡೆ ಎಷ್ಟೈತೆ ಅದು ಚಾರ್ಜ್ ಮಾಡ್ಕೊಂಡು ನಾನು ಹಾಕ್ತಾಯಿದ್ದೀನಿ. ಡಿಸೈನ್ಸ್ ಇಷ್ಟ ಆಗಿದ್ರೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಬ್ರೈಡಲ್ ಆರ್ ಸಿಮಿಲರ್ ಮಾಮೂಲಿ ಬೇಬಿ ಕುಚ್ಚು ಎಲ್ಲ ಥರನೂ ಹಾಕ್ತೀನಿ. ಕ್ರೋಶ ವರ್ಕ್ ಕೂಡ ಮಾಡ್ತೀನಿ ನಾನು. ಇಷ್ಟ ಇರೋರು ನನ್ನ ಚಾನಲ್ ನೋಡಿ ಡಿಸೈನ್ಸ್ ಕೂಡ ಕಾಪಿ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರು ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಪೋರ್ಟ್ ಮಾಡಿಲ್ಲೋ ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಹೀಗೆ ನೋಡಿ ಬ್ರೈಡಲ್ ಡಿಸೈನ್ಸು ಯಾವ ಥರ ಇದೆ ಅಂತ ನೋಡ್ತಾ ಇರ್ಬೋದು. ತುಂಬ ಬ್ಯುಸಿ ಇದ್ದೆ, ವ್ಲಾಗ್ ಹಾಕಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಇದೇ ಕಾರಣಕ್ಕೆ. ಯಾಕಂದರೆ ಕೆಲಸ ಬಂದಾಗ ಕೆಲಸ ಮಾಡ್ಕೋಬೇಕು, ಕೆಲಸ ಇಲ್ದಿದ್ದಾಗ ಆರಾಮಾಗಿ ಫೋನು ವ್ಲಾಗು ಮತ್ತು ಲೈವೆಲ್ಲ ಮಾಡೋದು ಇದೇ ಇರ್ತೈತೆ. ಹಾಗಾಗಿ ನಾನು ಮನೇಲಿ ಕುತ್ಕೊಂಡು ಅರ್ನ್ ಮಾಡೋದು ಇದೇ ಕೆಲಸದಿಂದನೇ. ನಾನು 1 ಮಂತ್ಗೆ 25,000 ಅರ್ನ್ ಮಾಡ್ತಾಯಿದ್ದೀನಿ. ಅಂದರೆ ಈ ಕೆಲಸದಿಂದನೇ ಅರ್ನ್ ಮಾಡೋದು. ಏನಂದರೆ ಮನೆಗೆ ಮಕ್ಕಳು ನೋಡ್ಕೊಂಡು ಈ ಕೆಲಸ ಮಾಡ್ತೀನಿ ನಾನು. ತುಂಬ ಅಂದರೆ ತುಂಬ ಬ್ಯುಸಿ ಇದೆ, ಹಂಗಾಗಿ ಸಾರಿ ಎಲ್ರಿಗೂ ಕೂಡ. ನಾನು ಆಲ್ಮೋಸ್ಟ್ ನಾನು ಹೇಳ್ಬೇಕಂದ್ರೆ ವೀಕ್ಲಿ 1 ಟೈಮ್ ಮಾತ್ರ ನಾನು ಲೈವ್ ಮಾಡ್ತಾಯಿದ್ದೆ. ಲೈವ್ ಕೂಡ ಮಾಡಿರಲಿಲ್ಲ. ತುಂಬ ಬ್ಯುಸಿ ಇದ್ದೆ. ಇದೇ ಕಾರಣದಿಂದ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿರುವಂಥ ಕ್ರೋಶ ಡಿಸೈನ್ಸು ನೀವು ಕೂಡ ಕಾಪಿ ಮಾಡ್ಕೊಳ್ಳಿ. ನೀವು ಕೂಡ ಹಾಕಿ ಕೊಡಿ. ತುಂಬ ದುಡ್ಡು ಮಾಡ್ಬೋದು ಇದರಿಂದ ಅಂತ ಹೇಳ್ತೀನಿ ನಾನು. ನಾನಂತೂ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೆ. ತುಂಬ ಎಲ್ಲ ಮದುವೆ ಸೀಸನ್ ಆಗಿರೋದ್ರಿಂದ ಜಾಸ್ತಿ ಬ್ರೈಡಲಾಗೆ ಬರ್ತಾಯಿತ್ತು. ಹಂಗಾಗಿ ಫ್ರೀ ಕೂಡ ಇರಲಿಲ್ಲ. ಒಂದೊಂದು ಸರಿ ಊಟ ಮಾಡೋಕ್ಕೂ ಟೈಮ್ ಇರಲಿಲ್ಲ. ಈ ಥರ ಇತ್ತು ನಾನು ಹಾಕಿರೋ ಕ್ರೋಶ ಡಿಸೈನ್ಸು. ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಆಲ್ಮೋಸ್ಟ್ ಈ ಲೀಫ್ ಡಿಸೈನ್ಸ್ ಎಲ್ಲ ಸಖತ್ತಾಗಿತ್ತು. ಇದೆಲ್ಲ ಬೀಡ್ಸ್ ಕುಚ್ಚು ನಾರ್ಮಲಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಅವೆಲ್ಲನೂ. ಇವೆಲ್ಲ ಸಿಂಪಲ್ ಕ್ರೋಶ. ಇದೆಲ್ಲ 350 ಚಾರ್ಜ್ ಮಾಡ್ತೀನಿ. ನೋಡ್ತಾ ಇರ್ಬೋದು. ಇದು ಡಿಸೈನ್ಸು ಸ್ಲ್ಯಾಟಿಂಗ್ ಡಿಸೈನ್ಸು. ಸ್ಲ್ಯಾಟಿಂಗ್ ಡಿಸೈನ್ಸಲ್ಲೇ ಬೀಡ್ಸ್ ಚೇಂಜ್ ಮಾಡಿರೋದು ಇದು ಕೂಡ. ನೋಡ್ತಾ ಇರ್ಬೋದು. ನಾನು 6 ಅಂಗಡಿದು 6 ಬುಟೆಕ್ದು ಕ್ರೋಶ ವರ್ಕು 6 ಬೇಬಿ ಕುಚ್ಚು ಮಾಡ್ಬೇಕು. ಹಂಗಾಗಿ ಬ್ಯುಸಿ ಇದ್ದೆ. ಸಾರಿ. ನಾನು ಫಸ್ಟ್ ಆಫ್ ಆಲ್ ಹೇಳೋದು ಯಾರಿಗೆ ಅಂತ ಹೇಳಿದ್ರೆ ಗೋಪಾಲಣ್ಣ ಮತ್ತು ಶರಣಪ್ಪಣ್ಣ ಮತ್ತು ಅರುಣ್ಗೆ. ಯಾಕಂದರೆ ಅವರು ನನ್ನ ಲೈವ್ ತುಂಬ ವಾಚ್ ಮಾಡ್ತಾ ಇರ್ತಾರೆ. ಅವರು ಕೂಡ ತುಂಬ ಮಿಸ್ ಮಾಡ್ಕೊಂಡಿರ್ತಾರೆ. ನಾನು ಕೂಡ ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ. ಲೈವ್ ಮಾಡಲ್ಲ ಯಾಕೆ ಅಂತ ನನ್ನ ಮೆಸೇಜಲ್ಲಿ ತುಂಬ ಕೇಳ್ತಾಯಿದ್ರು ಪಾಪ. ಯಾಕಂದರೆ ನಾವು ಡೈಲಿ ಅವ್ರ ಜೊತೆಲಿ ಅಷ್ಟು ಜೋಶಲ್ಲಿ ಮಾತಾಡ್ತಾ ಇದ್ದೆ. ಹಾಗಾಗಿ ಅವ್ರು ಕೂಡ ಸಾರಿ ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು. ಬ್ರೈಡಲ್ ವರ್ಕು ತುಂಬ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆದರೆ ಬೇಕಾದರೆ ನನ್ನ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಟ್ರೈ ಮಾಡಿ ಒಂದು ಸರಿ. ಫುಲ್ ವ್ಲಾಗ್ ನಾನು ಹಾಕ್ತೀನಿ. ಇನ್ನು ಮುಂದೆ ನಾನು ಕೂಡ ಕ್ರೋಶ ಡಿಸೈನ್ಸ್ ಯಾವ ಥರ ಹಾಕ್ತೀನಿ ಅನ್ನೋದು ನಿಮ್ಮ ಮುಂದೆ ತೋರಿಸ್ತೀನಿ. ಹಾಗೆ ನನಗೆ ಸಪೋರ್ಟ್ ಮಾಡಬೇಕು. ನೀವೆಲ್ಲ ಓಕೆ ಅನ್ನೋರಾಗಿದ್ದರೆ ನನಗೆ ಕಮೆಂಟ್ ಮಾಡಿ. ನಾನು ಕೂಡ ಲೈವಲ್ಲೇ ನಾನು ಕ್ರೋಶ ವರ್ಕ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ರೈಡಲ್ ಆರ್ ಸಿಮಿಲರಾಗಿ ಇವೆಲ್ಲ ಮದುವೆ ಹೆಣ್ಣಿನ ಸ್ಯಾರಿ ಕಾಂಬಿನೇಷನ್ ಕೊಟ್ಟು ಸ್ಟೋನ್ ಚೈನ್ ಅಂಟಿಸಿದ್ದೀನಿ. ನಾನು ತುಂಬ ಬ್ಯುಸಿ ಇದ್ದೆ ಇದರಿಂದನೇ. ಇದು ಕೂಡ ತುಂಬ ಅಂದರೆ ತುಂಬ ಬ್ರೈಡಲ್ ಆಗಿತ್ತು. ಸಖತ್ತಾಗಿತ್ತು ನೋಡೋದಕ್ಕೆ. ಸ್ಟೋನ್ ಚೈನು, ಆಮೇಲೆ ಬಾಲ್ಸ್ ಚೈನು, ಅದಾದಮೇಲೆ ಪರ್ಲ್ಸ್ ಹಾಕೋದ್ರಿಂದ ತುಂಬ ಲುಕ್ ಕೊಡ್ತದೆ, ಗ್ರ್ಯಾಂಡ್ ಲುಕ್ ಕೊಡ್ತದೆ ಸ್ಯಾರಿಗೆ. ಇಷ್ಟೊಂದು ಸ್ಯಾರೀಸು ನಾನು ಕೂಡ ಇಷ್ಟು ಬ್ಯುಸಿಯಾಗಿದ್ದೆ ಅಂದರೆ ಈ ಕಾರಣದಿಂದನೇ ಬ್ಯುಸಿಯಾಗಿದ್ದಿತ್ತು. ತುಂಬ ಹೆಲ್ಪ್ ಮಾಡಿದ್ದಾಳೆ ನನ್ನ ಮಗಳು. ಯಾಕಂದರೆ ಸ್ಕೂಲ್ ರಜಾ ಇತ್ತು. ದಾರ ಸುತ್ಕೊಡೋದಾಗಿರ್ಬೋದು, ಒಂದು ಜರಿ ಹಾಕ್ಕೊಡೋದಾಗಿರ್ಬೋದು, ತುಂಬ ಅಂದರೆ ತುಂಬ ಹೆಲ್ಪ್ ಮಾಡವಳೆ. ಯಾಕಂದರೆ ಒಂದು ಅಮ್ಮ ಕೆಲಸ ಮಾಡ್ತಾಯಿದ್ರೆ ಮಗಳು ಸುಮ್ಮನೆ ಇರಲ್ಲ. ನನ್ನ ಮಗಳಂತೂ ಎಲ್ಲರ ಥರನೂ ಅಲ್ಲ. ಎಲ್ಲರ ಥರ ಆಟ ಆಡ್ಕೊಂಡು ಟೈಮ್ ವೇಸ್ಟ್ ಮಾಡಲ್ಲ. ನನಗೆ ಏನು ಕಷ್ಟ ಇರ್ತೈತೋ ನನ್ನ ಅರ್ಥ ಮಾಡ್ಕೊಂಡು ನನ್ನ ಮಗಳು ನನಗೆ ಹೆಲ್ಪ್ ಮಾಡಿದ್ದಾಳೆ. ಅವಳಿಂದನೇ ಇಷ್ಟು ಅರ್ನ್ ಮಾಡೋಕ್ಕಾಗಿರೋದು ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ಮೈ ಟುಗೆದರ್ ಖುಷಿ. ಈ ಡಿಸೈನ್ಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗೆ. ಕಲರ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಮಾಡ್ಕೊತೀನಿ ನಾನು ಕೂಡ. ಇವೆಲ್ಲ ಒಂದು
4 ಅವರ್ 5 ಅವರ್ ಹಾಕ್ಬೋದು ಒಂದು ಸ್ಯಾರಿಗೆ ಹಾಕೋಷ್ಟು ಕುತ್ಕೊಂಡು ನಾವು ಪೇಷನ್ಸಿಂದ ಹಾಕ್ತಿರಲ್ಲ ಅದಕ್ಕೋಸ್ಕರನೇ ಅಷ್ಟು ಚಾರ್ಜ್ ಮಾಡ್ತೀರಿ. ನಿಮ್ಮ ಕಡೆ ಎಷ್ಟು ರೇಟ್ ಇರ್ತೈತೆ ಯಾವ ಥರ ಇರ್ತೈತೆ ಅಂತ ನೋಡಿಕೊಂಡು ಚಾರ್ಜ್ ಮಾಡ್ಕೊಳ್ಳಿ. ಈ ವ್ಲಾಗ್ ಇಷ್ಟ ಆಗಿತ್ತು. ಸ್ಲ್ಯಾಟಿಂಗ್ ಅಂತೂ ತುಂಬ ಮಸ್ತಾಗಿತ್ತು. ಡಿಸೈನ್ಸು ಸ್ಲ್ಯಾಟಿಂಗ್ ಆಲ್ಮೋಸ್ಟ್ ಹಾಕಿದ್ದೀನಿ ನಾನು. ಹೇಳ್ಬೇಕಂದ್ರೆ ಬ್ರೈಡಲ್ಲು ಸ್ಲ್ಯಾಟಿಂಗೇ ಜಾಸ್ತಿ ಆಗಿರೋದು, ಬೇಬಿ ಕುಚ್ಚು ಸ್ವಲ್ಪ ಕಡಿಮೆನೇ. ಸ್ಲ್ಯಾಟಿಂಗಲ್ಲಿ ಡಿಸೈನ್ಸು ಚೇಂಜ್ ಮಾಡ್ಕೊಂಡು ಮಾಡ್ಬೋದು ನಾವು ಕೂಡ. ಇವೆಲ್ಲ ಬೇಬಿ ಕುಚ್ಚು ನಾರ್ಮಲಾಗಿ ಸಖತ್ತಾಗಿತ್ತು ಕಲರ್ ಕಾಂಬಿನೇಷನ್. ನನಗಂತೂ ವೈಟ್ ಕಲರ್ದು ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು. ಸ್ಯಾರಿ ಕೂಡ ಸಖತ್ತಾಗಿತ್ತು. ಸ್ಯಾರಿನೂ ಅಷ್ಟೇ ರೇಟ್ ಇತ್ತು. ಈ ವ್ಲಾಗ್ ಇಷ್ಟ ಆಗಿತ್ತು. ಇಷ್ಟು ದಿವಸ ನಾನು ವ್ಲಾಗ್ ಮಾಡೋಕ್ಕಾಗಿಲ್ಲ, ಸಾರಿ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಇನ್ನು ಮುಂದೆ ಯಾವಾಗಲೂ ಡೈಲಿ 8 ಗಂಟೆಗೆ ನೈಟ್ 8 ಗಂಟೆಗೆ ಲೈವ್ ಮಾಡ್ತೀನಿ. ಮಿಸ್ ಮಾಡ್ದಂಗೆ ಎಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಟೇಕ್ ಕೇರ್. ಬೈ. ಇನ್ನಷ್ಟು ನನ್ನ ಟೋಷಾ ವರ್ಕ್ಗೆ ಫಾಲೋ ಮಾಡ್ತಾರೆ. ಹಾಗೆ ನಂದು ನೋಟಿಫಿಕೇಷನ್ ಆನ್ ಮಾಡಿಕೊಡಿ. ನಾನು ಹಾಕೋ ಮೊದಲು ಮಾಡೋ ವಿಡಿಯೋ ಪೋಸ್ಟ್ ಮಾಡೋದಾಗಲಿ ಶಾರ್ಟ್ ಆಗಲಿ ನಿಮಗೆ ಬರಬೇಕು ಅಂದರೆ ಎಲ್ಲರೂ ಕೂಡ ನೋಟಿಫಿಕೇಷನ್ ಆನ್ ಮಾಡ್ಕೊಂಡಿರಬೇಕು. ಮನೇಲಿ ಕೂತ್ಕೊಂಡು ಒಂದು 30,000 ದುಡಿಬೇಕು ಅಂದರೆ, ಒಂದು 20,000 ದುಡಿಬೇಕಂದ್ರೆ ಈ ಕೆಲಸದಿಂದನೇ ಲವ್ ಯು ಮೈ ವರ್ಕ್ ಅಂತ ಹೇಳ್ತೀನಿ.